ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋಸ್ ಆಫ್ ಟೈಮ್ ಟ್ರಾವೆಲರ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಾವು ವಾಚ್ಗಳ ಬಗ್ಗೆ ಮಾತನಾಡೋಣ. ವಾಚ್ ಅಂತ ಅಂದ್ರೆ ಈಗಿನ ಒಂದು ಜನರೇಷನ್ ಅಲ್ಲಿ ವಾಚನ್ನೆಲ್ಲ ಇಷ್ಟಪಡುವಂತಹ ಅಥವಾ ಕಟ್ಕೊಂಡು ಹೋಗುವಂತಹ ಟೆಂಡೆನ್ಸಿ ಯಾರಿಗೂ ಇಲ್ಲ. ಇದು 90s ಕಿಡ್ಸ್ ಏನಿದ್ದೀರಾ ಅವ್ರಿಗೆ ಇದು ಸ್ವಲ್ಪ ಕನೆಕ್ಷನ್ ಆಗ್ಬೋದು. ಯಾಕಂತಂದ್ರೆ ಇದು ಮೊಬೈಲ್ ಜಮಾನ. ಎಲ್ಲರೂ ಟೈಮನ್ನು ನೋಡೋದು ಮೊಬೈಲ್ನಲ್ಲೇ ತೆಗೆದುಬಿಟ್ಟು ಟೈಮು, ಕ್ಯಾಲೆಂಡರ್ ಏನು ಬೇಕು ಅಲಾರಂ ಎಲ್ಲವನ್ನು ಸೆಟ್ ಮಾಡುವಂತಹ ಕಾಲ ಇದು. ಆದರೆ ಹಳೇದೊಂದು ಕಾಲ ಇತ್ತು ಗೈಸ್. ಅಲ್ಲಿ ನಮಗೆ 7ನೇ ಕ್ಲಾಸಲ್ಲಿ ಪಬ್ಲಿಕ್ ಎಕ್ಸಾಮ್ ಇತ್ತು, ಅದೇ ಥರ 10ನೇ ಕ್ಲಾಸ್ ಪಬ್ಲಿಕ್ ಎಕ್ಸಾಮು. ಈ ಎಕ್ಸಾಮ್ಗಳಲ್ಲಿ ಪಾಸ್ ಆದರೆ ಮಾತ್ರ ನಮಗೆ ಈ ಒಂದು ವಾಚನ್ನು ನಮ್ಮ ಪೇರೆಂಟ್ಸು ಗಿಫ್ಟ್ ಮಾಡಿಕೊಡ್ತಾ ಇದ್ರು. ಅದೇ ರೀತಿ ನಾನು 7ನೇ ಕ್ಲಾಸ್ನ ಪಾಸ್ ಮಾಡಿದಾಗ ನನಗೆ ನಮ್ಮ ತಾಯಿ ಇದೇ ಕುಶಾಲನಗರದ ಒಂದು ವಾಚ್ ಶೋರೂಮ್ನಲ್ಲಿ ನನಗೆ ಈ ಒಂದು ಟೈಮ್ಯಾಕ್ಸ್ ಅನ್ನುವಂತಹ ವಾಚ್, ಈಗ ಇದೆಯಾ ಅಂತ ಗೊತ್ತಿಲ್ಲ ನನಗೆ, ಟೈಮ್ಯಾಕ್ಸ್ ಅನ್ನುವಂತಹ ವಾಚ್ ಅನ್ನ ಗಿಫ್ಟ್ ಆಗಿ ಕೊಟ್ಟಿದ್ರು. ಅದನ್ನ ಕಟ್ಕೊಂಡು ನಾನು ಶಾಲೆಗೆ ಹೋಗಿದ್ದು ಈಗಲೂ ನನ್ನ ನೆನಪಿನಲ್ಲಿದೆ. ಆದ್ರೆ ನಾವು ಇವತ್ತು ಆ ಟೈಮ್ಯಾಕ್ಸ್ ವಾಚ್ ಬಗ್ಗೆ ಎಲ್ಲ ಮಾತನಾಡ್ತಾ ಇರೋದು. ನಾನು ಆ ಟೈಮ್ಯಾಕ್ಸ್ ವಾಚ್ ಅನ್ನ ಕಟ್ಕೊಂಡು ಆ ಶಾಲೆಗೆ ಹೋದಾಗ ನನ್ನ ಫ್ರೆಂಡ್ ಇನ್ನೊಂದು ವಾಚ್ ಕಟ್ಕೊಂಡ್ ಬಂದಿದ್ದ. ಅದು ಅವ್ರ ಪೇರೆಂಟ್ಸ್ ಗಿಫ್ಟ್ ಮಾಡಿದ್ದಂತೆ. ಆ ವಾಚ್ ಮೇಲೆ ನನಗೆ ಸಿಕ್ಕಾಬಟ್ಟೆ ಕ್ರೇಜು. ಏನಂತ ಗೊತ್ತಿಲ್ಲ, ಆ ವಾಚ್ ನೋಡ್ತಾ ಇದ್ದಂಗೆ ನನಗೆ ಆ ವಾಚ್ ಬೇಕು 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 ಅನ್ನುವಂತಹ ಒಂದು ಟೆಂಡೆನ್ಸಿ ನನಗೆ. ಅದು ಆ ಕಾಲಘಟ್ಟದಲ್ಲಿ ನಮಗೆ ಬರೀ ಈ ಅನಲಾಗ್ ವಾಚ್ಗಳಿದ್ದಂತಹ ಕಾಲ. ಈ ಅನಲಾಗ್ ವಾಚ್ಗಳ ಕಾಲದಲ್ಲಿ ಅವನು ನನ್ನ ಫ್ರೆಂಡು ಎಲೆಕ್ಟ್ರಾನಿಕ್ ವಾಚ್ ಅನ್ನ ಕಟ್ಕೊಂಡ್ ಬಂದಿದ್ದ. ಆ ಎಲೆಕ್ಟ್ರಾನಿಕ್ ವಾಚ್ ಅನ್ನ ನನ್ನ ಲೈಫ್ ನಲ್ಲಿ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಆ ಎಲೆಕ್ಟ್ರಾನಿಕ್ ವಾಚ್ ಅದ್ರ ಮೇಲೆ ಕ್ಯಾಶಿಯೋ ಅಂತ ಬರ್ದಿತ್ತು ಗೈಸ್. ಕ್ಯಾಶಿಯೋ F91W, ನೆನಪಿನಲ್ಲಿ ಇಟ್ಕೊಳ್ಳಿ. ಕ್ಯಾಶಿಯೋ F91W3 ಅದ್ರ ಹೆಸರು. ಅದ್ರ ಮೇಲೆ ಬರ್ದಿದ್ದು ಇನ್ನೂ ನನಗೆ ನೆನಪು. ಅದರಲ್ಲಿ ಅಲಾರಾಮ್ ಇತ್ತು. ಮುಖ್ಯವಾಗಿ ಅದರಲ್ಲಿ ಒಂದು ಸ್ವಿಚ್ ಅನ್ನ ಪ್ರೆಸ್ ಮಾಡಿದ್ರೆ ಗೈಸ್ ಒಂಥರ ಲೈಟ್ ಬರ್ತಾ ಇತ್ತು ಫಾರ್ ದ ಫಸ್ಟ್ ಟೈಮ್. ಆ ಲೈಟ್ ಅನ್ನ ನೋಡ್ತಾ ಇರೋದು ಫಸ್ಟ್ ಟೈಮ್ ನಾನು ವಾಚ್ ನಲ್ಲಿ. ಅದೇ ರೀತಿ ಸ್ಟಾಪ್ ವಾಚ್ ಇತ್ತು. ಇದಕ್ಕೆಲ್ಲ ಮಿಗಿಲಾಗಿ ಅಲ್ಲಿ ವಾಟರ್ ರೆಸಿಸ್ಟೆಂಟ್ ಅಂತ ಬರ್ದಿತ್ತು ಫಾರ್ ದ ಫಸ್ಟ್ ಟೈಮ್. ವಾಟರ್ ರೆಸಿಸ್ಟೆಂಟ್ ಒಂದು ವಾಚ್ ಅನ್ನ ನಾವು ಮಳೆಯಲ್ಲಿ ಬೇಕಾದ್ರೆ ಕಟ್ಕೊಂಡು ಹೋಗ್ಬೋದು, ನೀರಲ್ಲಿ ಬೇಕಾದ್ರೆ ಅದನ್ನ ಮುಳುಗಿಸ್ಬೋದು, ಏನು ಆಗೋಲ್ಲ ಅನ್ನುವಂತ ಕಾನ್ಸೆಪ್ಟ್ ಅನ್ನ ನಾನು ಈಗ ಹೇಳಿದ್ರೆ ನಿಮ್ಗೆ ತಮಾಷೆ ಅನಿಸ್ತದೆ. ಈಗ ಜಾತ್ರೆಯಲ್ಲಿ ಸಿಗುವಂತ ವಾಚ್ ನಲ್ಲೂ ವಾಟರ್ ರೆಸಿಸ್ಟೆಂಟ್ ಅಂತ ಬರ್ದಿರ್ತಾರೆ. ಅದು ಅಷ್ಟೇನೆ ವರ್ಷಗಳನ್ನ ನಾವು ಕಟ್ಕೊಳ್ಬಹುದು. ಈವನ್ ನಾವು ಜಾತ್ರೆಗಳಲ್ಲಿ ಎಕ್ಸಿಬಿಷನ್ ಅಲ್ಲಿ ನಾವು ಮಕ್ಳಿಗೆ ಏನ್ ತಗೊಳ್ತೀವಿ ಆ ವಾಚ್ಗಳು ಸಮೇತ ವಾಟರ್ ರೆಸಿಸ್ಟೆಂಟೇ ಆಗಿರ್ತವೆ ಫಾರ್ ಸಮ್ ಎಕ್ಸ್ಟೆಂಟ್. ಆದ್ರೆ ನನ್ನ ಒಂದು 90s ಲೈಫ್ ಅಲ್ಲಿ ಈ ಒಂದು ವಾಟರ್ ರೆಸಿಸ್ಟೆಂಟ್ ಅನ್ನುವಂಥದ್ದನ್ನ ನಾನು ನೋಡಿದ ಫಸ್ಟ್ ಟೈಮ್. ಆ ವಾಚ್ ನನಗೆ ಬೇಕೇ ಬೇಕು ಅಂತ ಅನ್ಸಿದಂತಹ ಟೈಮ್ ಅದು. ಆದ್ರೆ ನಾನು ಆ ವಾಚ್ ಅನ್ನ ಖರೀದಿ ಮಾಡ್ಲಿಕ್ಕೆ ಕಾಣ್ಲಿಲ್ಲ. ಅದು ಯಾವ ಶೋರೂಮ್ನಲ್ಲೂ ಕಾಣ್ಲಿಲ್ಲ. ಅದಾದ ನಂತರ ಕಾಣ್ಲಿಲ್ವೋ ಅಥವಾ ನಾವು ಹೋಗಿಲ್ವೋ ಅಥವಾ ನಮ್ಮನ್ನ ಪೇರೆಂಟ್ಸ್ ಅಲ್ಲಿಗೆ ವಾಚ್ ಶೋರೂಮ್ಗಳಿಗೆ ಕರ್ಕೊಂಡು ಹೋಗಿಲ್ವೋ ಏನೋ ಗೊತ್ತಿಲ್ಲ. ಒಟ್ನಲ್ಲಿ ಆ ವಾಚ್ ಅನ್ನ ನಾನು ಆಮೇಲೆ ನೋಡ್ಲೇ ಇಲ್ಲ. ಬಟ್ ಆ ವಾಚ್ ಬಗ್ಗೆ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತಿಗೆ ಅದು ಒಂದು ಫ್ಯಾಷನ್ ಐಕಾನ್ ಆಗಿದೆ ಆ ವಾಚ್. ಆ ವಾಚ್ದು USB-ನೇ ಅದರ ಒಂದು ಸ್ಟೈಲ್, ಅದರ ಲೈಟ್ ವೆಯ್ಟ್. ನನಗೆ ಆವತ್ತಿನ ಕಾಲದಲ್ಲಿ ಇದು ಇಷ್ಟು ಫೇಮಸ್ ಆಗ್ತದೆ ಈ ವಾಚ್ ಅಂತ ಗೊತ್ತಿರಲಿಲ್ಲ. ಬಟ್ ಇವತ್ತು ಆ ವಾಚ್ ಅನ್ನ ನೋಡಿದ್ರೆ ನನಗೆ ಇದು ಎಷ್ಟು ಫೇಮಸ್ ಆಗಿರುವಂತಹ ವಾಚ್ ಅಂತ ಅನ್ನಿಸ್ತಾ ಇದೆ. ಅದು ಒಸಾಮಾ ಬಿನ್ ಲ್ಯಾಡನ್ ಆಗಿರ್ಬೋದು, ಬರಾಕ್ ಒಬಾಮಾ ಆಗಿರ್ಬೋದು, ಅವರು ಕಟ್ಕೊಂಡಿದ್ದಂತಹ ವಾಚ್ ಅದು ಕ್ಯಾಶಿಯೋ F91W ಅಂತ. ಯಾಕಂತಂದ್ರೆ ಅದು ಅಷ್ಟೇ ಅಕ್ಯುರೇಟ್ ಆದಂತಹ ಒಂದು ಟೈಮ್ ಅನ್ನ ನೀಡ್ತಾ ಇತ್ತಂತೆ. ಅಷ್ಟೇ ಒಂದು ಲೈಫ್ ಅದಕ್ಕೆ. ಅದರ ಬ್ಯಾಟ್ರಿ ಲೈಫ್, ಅದರ ವ್ಯಾರಂಟಿ 2 ವರ್ಷ ಕೊಟ್ಟಿದ್ದು. 2 ವರ್ಷ ವ್ಯಾರಂಟಿ ಇದ್ರು ಅದು 7 ವರ್ಷಗಳ ಕಾಲ ಅದರ ಬ್ಯಾಟ್ರಿ ಲೈಫ್ ಇರ್ತಾ ಇತ್ತು. ಅಂತಹ ಒಂದು ಐಕಾನಿಕ್ ವಾಚ್ ಕ್ಯಾಶಿಯೋ F91W ಅನ್ನೋದು. ಈಗಲೂ ಅಷ್ಟೇ, ಅವತ್ತು ಬರಾಕ್ ಒಬಾಮಾ ಕಟ್ಕೊಂಡಿರ್ಬೋದು, ಆದ್ರೆ ಈಗ ಫ್ಯಾಷನ್ ಐಕಾನ್ ಆಗಿ ಅದರ ಫ್ಯಾಷನ್ಗೋಸ್ಕರ ಅದನ್ನ ಅಲ್ಲು ಅರ್ಜುನ್ ಸಮೇತ, ಈಗ ಪುಷ್ಪ 2 ರಿಲೀಸ್ ಆಯ್ತಲ್ಲ, ಅದರ ಇಂಟರ್ವ್ಯೂಸ್ ಅನ್ನ ನೋಡಿ ಅದರಲ್ಲಿ ಪುಷ್ಪ 2 ನಲ್ಲಿ ಆಕ್ಟ್ ಮಾಡಿರುವಂತ ಅಲ್ಲು ಅರ್ಜುನ್ ಸಹ ಅದನ್ನ ಕಟ್ಕೊಂಡಿದ್ದಾರೆ. ಮತ್ತೆ ಇದು ಈಗ ಅದು ಯೂನಿಸೆಕ್ಸ್ ವಾಚ್ ಆಗಿದೆ. ಈವನ್ ಫೀಮೇಲ್ ಸೆಲೆಬ್ರಿಟೀಸ್ ಅವರ ಒಂದು ವಾಚ್ ಕಲೆಕ್ಷನ್ ಅಲ್ಲೂ ಈ ಒಂದು ಕ್ಯಾಶಿಯೋ ವಾಚ್ ಗಳನ್ನ ನಾವು ನೋಡ್ಬೋದು. ಸೊ ಹಾಗೆ ನಮ್ಮ ಕ್ಯಾಶಿಯೋದ ಕತೆ ಇದು ಗೈಸ್. ಕ್ಯಾಶಿಯೋ ನನಗೆ ಆಗಿನ ಕಾಲದಲ್ಲಿ ಎಷ್ಟು ಕ್ರೇಜ್ ಅನ್ನ ಹುಟ್ಟಿಸಿತ್ತು, ಬೇರೆಯವ್ರಿಗೆ ಎಷ್ಟು ಕ್ರೇಜ್ ಅನ್ನ ಹುಟ್ಟಿಸಿತ್ತು ಅಂತ ಗೊತ್ತಿಲ್ಲ. ನನಗಂತೂ ಬಹಳ ಅದ್ರ ಮೇಲೆ ಒಂಥರ ಆಸೆ, ಅದನ್ನ ನನ್ನದಾಗಿಸ್ಕೋಬೇಕು ಅನ್ನುವಂತಹ ಆಸೆ ಇತ್ತು. ಬಟ್ ಈಗ ನಾನು 2025ರಲ್ಲಿ ಅದು ಒಂಥರ ಟ್ರೆಂಡಿಂಗ್ ವಾಚ್ ಆಗಿದೆ. ಎಲ್ಲ ಸೆಲೆಬ್ರಿಟೀಸ್ಗಳು ಅದನ್ನ ವೇರ್ ಮಾಡ್ತಾ ಇದ್ದಾರೆ ಆಸ್ ಎ ಫ್ಯಾಷನ್ ಐಕಾನ್, ಅದನ್ನ ಯೂಸ್ ಮಾಡ್ತಾ ಇದ್ದಾರೆ. ಅವರ ವಾಚ್ ಕಲೆಕ್ಷನ್ ಅಲ್ಲಿ ಕ್ಯಾಶಿಯೋ F91 ಆಗಿರ್ಬೋದು, ಕ್ಯಾಶಿಯೋದಲ್ಲೇ 158WA ಅಂತ ಇದೆ ವಾಚ್. ಅದರಲ್ಲಿ ಈ ಒಂದು ಬೆಲ್ಟ್ ನ ಬದಲಾಗಿ ಬ್ರಾಸ್ಲೈಟ್ ಇದೆ. ಸೊ ಆ ವಾಚ್ ಗಳನ್ನ ಅವರ ಫ್ಯಾಷನ್ ಕಲೆಕ್ಷನ್ ನಲ್ಲಿ ಅವರು ಇಟ್ಕೊಳ್ತಾ ಇದ್ದಾರೆ.
ರೇಟ್ ಏನು ದೊಡ್ಡ ರೇಟ್ ಇಲ್ಲ ಗೈಸ್. ಇದು ಅಮೆಝಾನ್ ಅದರಲ್ಲಿ ಒರಿಜಿನಲ್ ಸಿಗುತ್ತಾ, ಇದರ ಕ್ಯಾಶೋದ ಒರಿಜಿನಲ್ ಪ್ರಾಡಕ್ಟ್ ಸಿಗುತ್ತಾ ಅಂತ ಡೌಟ್ ಇದೆ ನನಗೆ. ನಾನಂತೂ ಅದರ ಒಂದು ವಾಚ್ ಅನ್ನ ಖರೀದಿ ಮಾಡಿದೆ. ನನ್ನ ಆಸೆ ಏನಿತ್ತು ಅದನ್ನ ಪೂರೈಸ್ಕೊಂಡೆ. ನಾನು ಅದನ್ನು ವಾಚನ್ನ 2 ವಾಚನ್ನ, ಒಂದು ನನ್ನ ಮೋಸ್ಟ್ ಫೇವ್ರೇಟ್, ನಾನು ಆ ಒಂದು ಕಾಲಘಟ್ಟದಲ್ಲಿ ನನ್ನ ಕ್ಲಾಸ್ ರೂಮಲ್ಲಿ ನನ್ನ ಫ್ರೆಂಡ್ನ ಹತ್ರ ಏನು ನೋಡಿದ್ದೆ, ನನಗೆ ಅದನ್ನ ಹಾಕೊಳ್ಬೇಕು, ಅದನ್ನ ನನ್ನದಾಗಿಸ್ಕೋಬೇಕು ಅಂತ ಏನು ಅನ್ಸಿತ್ತು ನನಗೆ ಆಗ 90s ಅಲ್ಲಿ, ಅದನ್ನ ಈಗ ತಗೊಂಡೆ ಗೈಸ್. ಅದು 2 ವರ್ಷ ನಾನು ಖರೀದಿ ಮಾಡಿದ್ದೀನಿ. ಅದನ್ನ ಅನ್ಬಾಕ್ಸಿಂಗ್ ಮಾಡೋಣ. ಒಂದನ್ನ ನಾನು ಓಪನ್ ಮಾಡಾಯ್ತು. ಸೆಲೆಬ್ರಿಟೀಸ್ ಎಲ್ಲ ಕಟ್ಕೊಂಡು ತಿರುಗಾಡ್ತಾ ಇರುವಂತಹ ವಾಚ್ ಏನಿದೆ, ಆ ಸಿಲ್ವರ್ ಒಂದು ಲುಕ್ ಅಲ್ಲಿ ಇದೆ. ಅದನ್ನ ನಾನು ಅನ್ಬಾಕ್ಸ್ ಮಾಡಾಯ್ತು. ಬಟ್ ನನ್ನ ಮೋಸ್ಟ್ ಫೇವ್ರೇಟ್ ಅಂತ ಏನ್ ಹೇಳಿದೆ ನಾನು, F91 ಒಬಾಮಾ ಎಲ್ಲ ಕಟ್ಕೊಂಡಿದ್ದಂತಹ ವಾಚು, ಅದನ್ನ ನಾನು ಅನ್ಬಾಕ್ಸಿಂಗ್ ಮಾಡ್ತೀನಿ. ಅದು ಹೇಗಿದೆ ಅಂತ ನೋಡೋಣ. ಇದು ಈ ವಾಚ್ ಗೈಸ್, ಇನ್ನೊಂದು ವಿಷಯ ಹೇಳ್ತೀನಿ, ಇದು ವರ್ಲ್ಡ್ ಅಲ್ಲೇ 3 ಮಿಲಿಯನ್ ವಾಚ್ ಗಳನ್ನ ಪ್ರೊಡಕ್ಷನ್ ಮಾಡಿರುವಂತಹ ಒಂದು ಹಿಸ್ಟ್ರಿ ಇರುವಂತಹ ಒಂದು ವಾಚ್ ಇದು. ಆ ಕ್ಯಾಶೋ F91W ಅನ್ನುವಂತ ವಾಚು ಮೊದಲೆಲ್ಲ ಇಂಡಿಯಾದಲ್ಲಿ ಸಿಗ್ತಾ ಇರಲಿಲ್ಲ. ಇದು ಗಲ್ಫ್ ಕಂಟ್ರಿಯಿಂದ, ಫಾರಿನ್ ಕಂಟ್ರಿಯಿಂದ ಏನ್ ಬರ್ತಾ ಇದ್ರು ಅವರುಗಳು ಮಾತ್ರ ತರ್ತಾ ಇದ್ದಂತಹ, ಅವರುಗಳು ಮಾತ್ರ ಕಟ್ಕೊಳ್ತಾ ಇದ್ದಂತಹ ವಾಚು. ಲೇಟರ್ ಅದು ಇಂಡಿಯಾದಲ್ಲೆಲ್ಲ ಅವೈಲಬಲ್ ಆಯ್ತು. ಆಮೇಲೆ ಅದರ ಪ್ರೊಡಕ್ಷನ್ ಕಂಪ್ಲೀಟ್ ಆಗಿ ನಿಂತೋಯ್ತು. ಈಗ ಅದು ವಿಂಟೇಜ್ ಅನ್ನುವಂತಹ ಕ್ಯಾಟಗರಿಯಲ್ಲಿ ಕ್ಯಾಶಿಯೋನೇ ಪ್ರೊಡಕ್ಷನ್ ಅನ್ನ ಮಾಡಿ ಅದರ ವೆಬ್ಸೈಟ್ ನಲ್ಲಿ, ಅದರ ಓನ್ ವೆಬ್ಸೈಟ್ ನಲ್ಲಿ ಅದು ಸೇಲ್ ಅನ್ನ ಮಾಡ್ತಾ ಇದೆ. ಇಫ್ ಯು ಲೈಕ್ ಇಟ್ ಯು ಕ್ಯಾನ್ ಬೈ ಅಂತ ಹೇಳ್ತಾ ನೋಡೋಣ ವಾಚ್ ಹೇಗಿದೆ. ಅನ್ಬಾಕ್ಸಿಂಗ್ ಮಾಡಿರುವಂತಹ ವಾಚ್ ಅನ್ನ ಮೊದಲು ತೋರಿಸ್ಬಿಡ್ತೀನಿ ನಿಮ್ಗೆ. ನೋಡಿ, ಈ ಬಾಕ್ಸ್ ನಲ್ಲಿ ಸ್ವಿಸ್ ಟೈಮ್ ಹೌಸ್ ಅನ್ನುವಂಥದ್ದು, ಇದು ಎರ್ನಾಕುಲಂ ಇಂದ ಬಂದಿರುವಂತಹ ಒಂದು ವಾಚ್. ಇದು ವಿಂಟೇಜ್, ಅವರ ವಿಂಟೇಜ್ ಸೀರೀಸ್ ನಲ್ಲಿ ಬಂದಿರುವಂತಹ ವಾಚ್. ಯು ಕ್ಯಾನ್ ಸಿ ಹಿಯರ್ ವಿಂಟೇಜ್ ಕ್ಯಾಶಿಯೋ ವಿಂಟೇಜ್. ಈ ಬಾಕ್ಸ್ ನಲ್ಲಿ ಬಂದ್ರೆ ಅದು ಒರಿಜಿನಲ್ ಅಂತ ತಿಳ್ಕೊಳ್ಳಿ. ಇದರ ಬೆಲೆ 1695 ರೂಪಾಯಿ ಕ್ಯಾಶಿಯೋ. ಇದನ್ನ ಬಾಕ್ಸ್ ಅನ್ನ ಓಪಿಸ್ತೀನಿ ನಿಮ್ಗೆ. ಇದನ್ನ ಓಪನ್ ಮಾಡಿದಾಗ ಒಳ್ಳೆ ಸೂಪರ್ ಆಗಿ ಅದನ್ನ ಪ್ಯಾಕಿಂಗ್ ಅನ್ನ ಮಾಡಿದ್ದಾರೆ. ಇದರ ಸೈಡ್ ಅಲ್ಲಿ ನೀವು ನೋಡ್ಬೋದು ಅದರ ಗ್ಯಾರಂಟಿ, ವಾರಂಟಿ ಮತ್ತೆ ಅದರ ಮ್ಯಾನುವಲ್ ಏನಿದೆ ಅದನ್ನೆಲ್ಲ ಕೊಟ್ಟಿದ್ದಾರೆ. ಇದೇ ವಾಚ್ ಗೈಸ್, ದಿಸ್ ಈಸ್ ಬ್ಯೂಟಿಫುಲ್ ವಾಚ್. ಇದೇನ್ ನೋಡ್ತೀರಾ, ಕೆಲವರಂತೂ ಈಗ ವಾಚ್ ಅನ್ನ ನೋಡದೇ ಇರೋ ಹೊಸ ಹುಡುಗರಂತೂ ಇದೇನು ಜಾತ್ರೆ ವಾಚ್ ಅನ್ನ ತೋರಿಸ್ತಾ ಇದಾರಲ್ಲ ಅಂತ ಅನ್ಕೋಬಹುದು. ಇದು ಜಾತ್ರೆ ವಾಚ್ ಅಲ್ವೇ ಅಲ್ಲ ಗೈಸ್, ಇದು ನಮ್ಮ ನೊಸ್ಟಾಲಜಿ. ಇದು 90s ಕಿಡ್ಸ್ ಏನಾರಿದ್ರೆ ಅವರ ಒಂದು ನೊಸ್ಟಾಲಜಿ ಇರುವಂತ ವಾಚ್. ಈಗಲೂ ಸೆಲೆಬ್ರಿಟೀಸ್ಗಳೆಲ್ಲ ಕಟ್ಕೊಂಡು ತಿರುಗುವಂತಹ ಈ ವಾಚ್ ಬಹಳ ಲೈಟ್ ವೈಟ್ ಗೈಸ್. ಇದು ಬಹಳ ಲೈಟ್ ವೈಟ್ ಅಂತಂದ್ರೆ ಕೈಯಲ್ಲಿ ಇರುವುದೇ ಗೊತ್ತಾಗೋದಿಲ್ಲ. ಇದಕ್ಕಿಂತ ಲೈಟ್ ವೈಟ್ ಆಗಿರುವಂತದ್ದು F91 ಓಪನ್ ಮಾಡ್ಬೇಕಾದ್ರೆ ತೋರಿಸ್ತೀನಿ. ವಿಡಿಯೋ ಲೆಂದಿ ಆಗೋದು ಬೇಡ. ದಿಸ್ ಈಸ್ ದಟ್ ಐಕಾನಿಕ್ A158WA ಅನ್ನುವಂತಹ ಒಂದು ಮಾಡೆಲ್ ಇರುವಂತಹ ವಾಚು. ಇದರ ಒಂದು ಸ್ಪೆಸಿಫಿಕೇಶನ್ ಅನ್ನ ಆಮೇಲೆ ನೋಡೋಣ. ಲೆಟ್ ಮಿ ಅನ್ಬಾಕ್ಸ್ ದ ಅದರ್ ಒನ್, ಮೈ ಫೇವ್ರೇಟ್, ಪರ್ಸನಲ್ ಫೇವ್ರೇಟ್, ಸ್ವಿಸ್ ಟೈಮ್. ಅಗೈನ್ ಸ್ವಿಸ್ ಟೈಮ್. ಇದರ ಬಾಕ್ಸಿಂಗ್ ಎಲ್ಲ ಸೂಪರ್ಬ್ ಆಗಿದೆ. ಸೂಪರ್ಬ್ ಅಂದ್ರೆ ವಂಡರ್ಫುಲ್. ನನಗಂತೂ ಪರ್ಸನಲ್ ಆಗಿ ಇಷ್ಟು ಒಳ್ಳೆ ಸರ್ವಿಸ್ ಅನ್ನ ಇವರು ಕೊಡ್ತಾ ಇದ್ದಾರೆ. ರಿಯಲಿ ಅಪ್ರಿಷಿಯೇಬಲ್. ಇದು ಸ್ವಿಸ್ ಟೈಮ್ ಅಗೈನ್ ಸೇಮ್. ಇದನ್ನ ಅನ್ಬಾಕ್ಸಿಂಗ್ ಮಾಡೋಣ. ಸೊ ಇದರ ಒಂದು ರೇಟ್ ಎಕ್ಸೆಟ್ರಾ ಏನಿದೆ, ಬಿಲ್ಲಿಂಗ್, ಇನ್ವಾಯ್ಸ್ ಎಲ್ಲವೂ ಅದ್ರ ಜೊತೆ ಇದೆ. ನೋಡುವ. ನೋಡಿ, ಇದು F91 ಬ್ಲ್ಯಾಕ್, ಮೈ ಫೇವ್ರೇಟ್. ಬ್ಲ್ಯಾಕ್ ಕಲರ್ನಲ್ಲಿ ಬಾಕ್ಸ್ನಲ್ಲಿ ಬಂದಿದೆ. ಅಗೈನ್ ಪ್ಯಾಕಿಂಗ್ ಅಂತೂ ಅದ್ಭುತವಾಗಿ ಪ್ಯಾಕಿಂಗ್ ಮಾಡಿದ್ದಾರೆ. ಇದರ ಬೆಲೆ ಅದಕ್ಕಿಂತ ಕಮ್ಮಿ, ಆಕ್ಚುಲಿ 1095 ರೂಪಾಯಿ ಅಷ್ಟೇ. ಇದು ಬ್ಲ್ಯಾಕ್ ಕಲರ್. ಇದನ್ನ ಅನ್ಬಾಕ್ಸಿಂಗ್ ಅನ್ನ ಮಾಡ್ತಾ ಇದ್ದೀನಿ ಫಾರ್ ದ ಫಸ್ಟ್ ಟೈಮ್. ವಾವ್ ಮ್ಯಾನ್, ಐ ಜಸ್ಟ್ ಲವ್ ದಿಸ್. ವಾವ್, ಬ್ಯೂಟಿಫುಲ್. ಸೊ ಅಗೈನ್ ಆ ಯೂಸರ್ ಮ್ಯಾನುವಲ್ ಮತ್ತೆ ಅದನ್ನೆಲ್ಲ ಸೈಡಲ್ಲಿ ಇಟ್ಟಿದ್ದಾರೆ. ನೋಡಿ, ಇದೇ ತರ ಪ್ಯಾಕ್ ಆಗಿ ಬರೋದು ಗೈಸ್. ಈ ವಾಚನ್ನ ಬಹಳ ಜನ ನೋಡಿರ್ತೀರಾ, ಬಟ್ ನೆಗ್ಲೆಕ್ಟ್ ಮಾಡಿರ್ತಾರೆ. ಇದೆಂತ ವಾಚ್ ಅಪ್ಪ, ಇದು ಇಷ್ಟು ಸಣ್ಣ ವಾಚು ಅಂತ ಹೇಳಿ ನಾವು ನೆಗ್ಲೆಕ್ಟ್ ಅನ್ನ ಮಾಡಿರ್ತೀವಿ. ನೋಡಿ, ಅದರ ಕ್ಯಾಶಿಯೋದು ಗ್ಯಾರಂಟಿ ಮತ್ತು ಅದರ ಮಾಡೆಲ್ ನೇಮ್ ಎಲ್ಲ ಕೊಟ್ಟಿದ್ದಾರೆ. ಅದ್ಭುತವಾದಂತಹ ಪ್ಯಾಕಿಂಗು. ಸೇಮ್, ಏನು ಚೇಂಜನ್ನು ಮಾಡಿಲ್ಲ. ಚೇಂಜಸ್, ದೇರ್ ಇಸ್ ನೋ ಚೇಂಜ್. ಚೇಂಜ್ ಅನ್ನ ಮಾಡೇ ಇಲ್ಲ ಅವರು. ಇದೆಲ್ಲ ರೆಸಿನಿಂದ ಮಾಡಿರೋದು. ರೆಸಿನ್ ಅಂದ್ರೆ ಗೊತ್ತಲ್ಲ, ನಮ್ಮ ಪ್ಲಾಸ್ಟಿಕ್ ಪ್ರಾಡಕ್ಟ್. ಇದು ಲೈಟ್ ವೈಟ್ ಗೈಸ್. ಯಬ್ಬಾ ದೇವ್ರೆ, ಇದು ಮೇಲಿಂದ ಒಂದು ಎಲೆ ಉದುರ್ತದಲ್ಲ, ಮೆಲ್ಲ ಉದುರ್ಕೊಂಡ್ ಬರ್ತಲ್ಲ, ಆ ತರ ಇದೆ ನೋಡಿ. ಇದು ಆ ತರ ಇದೆ. ವಂಡರ್ಫುಲ್ ವಂಡರ್ಫುಲ್ ವಂಡರ್ಫುಲ್. ಅಬ್ಬಾ, ಅದು ಈಗ ಸಿಕ್ತಲ್ಲ ನನ್ನ ಕೈಗೆ ಅಂತ ಹೇಳಿ ಖುಷಿ ಒಂಥರ ಗೈಸ್, ಖುಷಿ. ಇದನ್ನ ಕಟ್ಕೊಂಡು ನೋಡ್ತೀನಿ. ಎಷ್ಟು ಸಣ್ಣ ವಾಚ್ ಅಂತ ಅಂದ್ರೆ ಇದು
ನಿಮ್ಮ ಕೈಯಲ್ಲಿ ಕಟ್ಕೊಂಡಿರೋದೇ ಗೊತ್ತಾಗೋದಿಲ್ಲ ಈ ಒಂದು ವಾಚ್. ಬಾ ವಂಡರ್ಫುಲ್ 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 ಫೀಲಿಂಗ್. ಸೊ ಈ ಒಂದು F91W ಅನ್ನುವಂಥ ವಾಚು ನೀವು ಒಸಾಮಾ ಬಿನ್ ಲ್ಯಾಡನ್ ಅವನು ಸಮೇತ ಈ ಒಂದು ವಾಚನ್ನು ಬಳಸ್ತಾ ಇದ್ದ ಅವನು. ಯಾಕಂತಂದ್ರೆ ಎಂತಹ ಒಂದು ವೆದರ್ನಲ್ಲೂ ಈ ವಾಚು ಸಪೋರ್ಟಿವ್ ಆಗಿರ್ತಿತ್ತು. ಇನ್ನೊಂದು ಇದರ ಒಂದು ವಿಷಯ ಹೇಳ್ಬೇಕು ಅಂತಂದ್ರೆ ಈವನ್ ಅವರ ಟೈಮ್ ಬಾಂಬ್ಸ್ಗಳಿಗೆಲ್ಲ ಅಕ್ಯುರೇಟ್ ಟೈಮ್ಗೋಸ್ಕರ ಇದನ್ನೇ ಸೆಟ್ಟನ್ನು ಮಾಡ್ತಿದ್ರಂತೆ ಆ ಕಾಲದಲ್ಲಿ. ಮತ್ತು ಈ ನಾವು ಏರ್ಪೋರ್ಟ್ಗಳಿಗೆ ಹೋಗ್ಬೇಕಾದ್ರೆ, ಬೇರೆ ಕಂಟ್ರೀಸ್ಗೆ ಹೋಗ್ಬೇಕಾದ್ರೆ ಆಗ ನಾವು ಈ ವಾಚನ್ನು ಧರಿಸ್ಕೊಂಡು ಹೋದ್ರೆ ಅವನನ್ನು ಸಪ್ರೇಟಾಗಿ ಅವನನ್ನು ಸೈಡಲ್ಲಿ ನಿಲ್ಲಿಸಿ ಅವನನ್ನು ಚೆಕಿಂಗನ್ನು ಮಾಡ್ತಾ ಇದ್ರಂತೆ. ಈ ವಾಚನ್ನು ಅಲೋ ಮಾಡ್ತಾ ಇರಲಿಲ್ಲ ಅಂತ ಹೇಳ್ತಾರಪ್ಪ, ಗೊತ್ತಿಲ್ಲ ನನಗಂತೂ. ಆದರೆ ವಂಡರ್ಫುಲ್ ವಾಚ್ ಗೈಸ್. ಇದನ್ನೇನಾದ್ರೂ ಹಾಕೊಂಡು ನಿದ್ದೆ ಮಾಡಿದ್ರೆ ಕೈಯಲ್ಲಿ ಇದೆ ಅಂತ ಗೊತ್ತೇ ಆಗೋದಿಲ್ಲ. ಬ್ಯೂಟಿಫುಲ್ ಆದಂತಹ ಒಂದು ಪ್ರಾಡಕ್ಟ್ ಗೈಸ್. ನನಗಂತೂ ಮೈ ಪರ್ಸನಲ್ ಫೇವ್ರೇಟ್ ಅಂತ ಹೇಳ್ಬೋದು ಕ್ಯಾಶಿಯೋ F91W. ಇದು ನನ್ನ ವಾಚ್ ಕಲೆಕ್ಷನ್ನಲ್ಲಿ ಇರುವಂತಹ ಮೈ ಪರ್ಸನಲ್ ಫೇವ್ರೇಟ್. ಇದಾದ ನಂತರ ದಿಸ್ ಒನ್ ಆಲ್ಸೋ ಅ ಬ್ಯೂಟಿಫುಲ್ ಒನ್. ಎರಡೂ ಸೇಮೆ ಗೈಸ್, ಎರಡೂ ಸೇಮೆ. ಎಲ್ಲವೂ ಇದರಲ್ಲಿ ಇರುವಂತಹ ಸ್ಪೆಸಿಫಿಕೇಶನ್ ಫೀಚರ್ಸ್ ಎಲ್ಲವೂ ಸೇಮೆ. ನೋಡಿ ಕ್ಯಾಶಿಯೋ ಅಂತ ಬರೆದಿದೆ. ಮತ್ತು ಇನ್ನೊಂದು, ಈ ಒಂದು ವಿಡಿಯೋವನ್ನು ವೈಂಡ್ ಅಪ್ ಮಾಡುವಂತಹ ಮೊದಲು ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ ನಾನು. ಈ ರೀತಿಯಾದಂತಹ ವಾಚ್ಗಳು ನಿಮಗೆ ಸಾವಿರಾರು ವಾಚ್ಗಳು ಮಾರ್ಕೆಟ್ನಲ್ಲಿ ಅವೈಲೇಬಲ್ ಇದೆ. ಬಟ್ ಅದು ಒರಿಜಿನಲ್ ಅಂತ ನೋಡಿಕೊಂಡು ನೀವು ತಗೊಳ್ಬೇಕು. ಎಲ್ಲ ಕ್ಯಾಶಿಯೋ ಅಂತಲೇ ಬರೆದಿರ್ಬೋದು ಮೇಲೆ. ಆದರೆ ಇಫ್ ಯು ವಾಂಟ್ ಟು ಟೆಸ್ಟ್ ದಿಸ್ ವಾಚ್ ವೆದರ್ ಇಟ್ ಈಸ್ ಒರಿಜಿನಲ್ ಆರ್ ಡೂಪ್ಲಿಕೇಟ್ ಅಂತ ಅಂದ್ರೆ, ಇದರಲ್ಲಿ ಕೊಟ್ಟಿರುವಂತಹ ಸ್ವಿಚ್ಗಳಲ್ಲಿ ಈ ರೈಟ್ ಹ್ಯಾಂಡ್ ಸೈಡ್ ನಲ್ಲಿ ಒಂದು ಸ್ವಿಚ್ ಇದೆ ಗೈಸ್. ಆ ಸ್ವಿಚ್ ಅನ್ನ ನಾವು 3 ಸೆಕೆಂಡ್ಸ್ ನಾವು ಕಂಟಿನ್ಯೂಸ್ ಆಗಿ ಪ್ರೆಸ್ ಮಾಡಿದ್ರೆ ನೋಡಿ ಈ ತರ ಕ್ಯಾಶಿಯೋ ಅಂತ ಬರಬೇಕು. ಇಲ್ಲಿ ಕ್ಯಾಶಿಯೋ ಅಂತ ಹೇಳಿ ಬರಬೇಕು. ನಿಮ್ಗೆ ಅದು ಕಾಣಿಸ್ತಾ ಅಂತ ಗೊತ್ತಿಲ್ಲ. ಐ ಶೋ ಯು ಒನ್ಸ್ ಅಗೇನ್ ಗೈಸ್. ಒನ್ಸ್ ಅಗೇನ್ ಅದನ್ನ ತೋರಿಸ್ತೀನಿ ಒರಿಜಿನಲ್ ಅಂತ ಹೇಗೆ ನಾವು ಅದನ್ನ ಚೆಕ್ ಮಾಡ್ಬೇಕಂತಂದ್ರೆ, ನಾವು ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಕೊಟ್ಟಿರುವಂತಹ ಆ ಬಟನ್ ಏನಿದೆ ಅದನ್ನ ಲಾಂಗ್ ಪ್ರೆಸ್ ಅನ್ನ ನಾವು ಮಾಡಬೇಕು. ಮೇ ಬಿ ಒಂದು 3 ಸೆಕೆಂಡ್ಸ್ಗಳ ಕಾಲ ನಾವು ಅದನ್ನ ಲಾಂಗ್ ಪ್ರೆಸ್ ಅನ್ನ ಮಾಡಿದ್ರೆ ಅಲ್ಲಿ ನೋಡಿ ಯು ಕ್ಯಾನ್ ಸಿ ಕ್ಯಾಶಿಯೋ ಅಂತ ಹೇಳಿ ಅವರು ಒಂದು ಸೆಟ್ಟಿಂಗ್ ಅನ್ನ ಒಳಗಡೆ ಮಾಡಿದ್ದಾರೆ. ಕ್ಯಾಶಿಯೋ ಅಂತ ಕಾಣಿಸ್ತದೆ ನಮಗೆ. ಎಲ್ಲ ಸ್ಪೆಸಿಫಿಕೇಶನ್ ಇದೆ ಅದರಲ್ಲಿ. ಲೈಟ್ ಅನ್ನೋದು ಆ ಕಾಲದಲ್ಲಿ ನಮಗೆ ಭಯಂಕರ ಲೈಟ್ ಇದು. ಅಯ್ಯೋ, ಈ ಲೈಟ್ ವಾಚ್ ಅಲ್ಲಿ ಲೈಟ್ ಬರ್ತಾ ಇದೆ ಅಂತಂದಾಗ ಯಪ್ಪ, ನನಗೆ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ. ನಮ್ಮ ಒಂದು ಖುಷಿ, ನಮ್ಗೆ ಅದು ಬೇಕು ಅನ್ಸುವಂತಹ ರೀತಿ ಎಲ್ಲ. ಈಗ ನೋಡಿ, ಈಗಿನ ಕಾಲದಲ್ಲಿ ಇದು ಕ್ಯಾಶಿಯೋ ಚೇಂಜ್ ಅಂತೂ ಮಾಡಿಲ್ಲ, ಅದೇ ಲೈಟ್ ಅನ್ನ ಇಟ್ಕೊಂಡಿದೆ. ಆ ಲೈಟ್ ಗಳನ್ನ ಚೇಂಜ್ ಏನ್ ಮಾಡಿಲ್ಲ. ಡಲ್ ಲೈಟ್, ಅದು ಡಲ್ಲೆಸ್ಟ್ ಲೈಟ್ ಅನ್ಬೋದು. ಅದೇ ಇದರ ಒಂದು ವೀಕ್ನೆಸ್. ಈ ಕಾಲದಲ್ಲಿ ಅದರ ವೀಕ್ನೆಸ್ ಇದೆ. ಅದರ ಒಂದು ನಾವು ಡ್ರಾಬ್ಯಾಕ್ ಅನ್ನ ಹೇಳ್ಬೇಕು ಅಂತಂದ್ರೆ ಆ ಒಂದು ಡಿಮ್ ಲೈಟ್. ಈಗ ಎಲ್ಲ LED ಲೈಟ್ ಫುಲ್ ವಾಚ್ ಫುಲ್ ದಸರಾ ತರ ಕಾಣಿಸ್ತಿದೆ ನಮ್ಗೆ. ಬಟ್ ಆ ಒಂದು ವಿಂಟೇಜ್ ಲುಕ್ ಅನ್ನ ಕೀಪ್ ಅಪ್ ಮಾಡ್ಲಿಕ್ಕೋಸ್ಕರ ಅವರು ಅದೇ ಲೈಟ್ ಅನ್ನ ಇಟ್ಕೊಂಡಿದ್ದಾರೆ. ಐ ಡೋಂಟ್ ಕೇರ್ ಆ ಲೈಟ್ ಎಲ್ಲ. ದಿಸ್ ಲುಕ್ ಗಾಯ್ಸ್, ಈ ಒಂದು ಲುಕ್ ಏನಿದೆ ಇದು ಹಾಕೊಂಡಾಗ ಕೊಡುವಂತಹ ಫೀಲ್ ಏನಿದೆ, ನೆಕ್ಸ್ಟ್ ಲೆವೆಲ್ ಗೈಸ್, ನೆಕ್ಸ್ಟ್ ಲೆವೆಲ್. ನಾನಂತೂ ಇದಕ್ಕೊಂದು ಕವರ್ ಸಮೇತ ತಗೊಂಡಿದ್ದೀನಿ. ಆ ಕವರ್ ಹಾಕೋಣ ಅಂತೇಳಿ, ಐ ಮೀನ್ ಸ್ಕ್ರೀನ್ ಗಾರ್ಡ್ ಏನಿದೆ ಮೊಬೈಲ್ಗೆಲ್ಲ ಹಾಕ್ತಿವಲ್ಲ, ಆ ಥರ ಸ್ಕ್ರೀನ್ ಗಾರ್ಡ್ ಹಾಕಿ ಸೇಫ್ ಆಗಿ ನನ್ನ ಒಂದು ಕಲೆಕ್ಷನ್ ಅಲ್ಲಿ ಇಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ನೋಡಿ ವಾಚ್ ಹಾಕೊಂಡು ರಿಸ್ಟ್ ವಾಚ್, ಇದು ರಿಸ್ಟ್ ಅಲ್ಲಿ ಇದೆ ಅಂತ ಅನಿಸ್ತಾ ಇಲ್ಲ. ಬಟ್ ಸೂಪರ್ಬ್ ಲುಕ್ ಗೈಸ್, ಸೂಪರ್ಬ್ ಲುಕ್, ವಂಡರ್ಫುಲ್. ಆಗಿನ ಕಾಲದಲ್ಲಿ ಮಿಲಿಟರಿ ಮೆನ್ ಎಲ್ಲ ಆಗ್ತಾ ಇದ್ರು. ಫಾರಿನ್ ಅಮೆರಿಕನ್ ಮಿಲಿಟರಿ ಮೆನ್ ಎಲ್ಲ ಆಗ್ತಾ ಇದ್ದಂತಹ ವಾಚ್, ಅಕ್ಯುರೇಟ್ ಟೈಮ್ ಅನ್ನ ಕೊಡುವಂತಹ ವಾಚ್ ಗೈಸ್. ಈಗ ಇದಕ್ಕಿಂತ ದೊಡ್ಡ ದೊಡ್ಡ ವಾಚ್ಗಳೆಲ್ಲ ಬಂದಿದೆ. ನಾನು ಇನ್ನೂ ಈ ವಾಚ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಬಿಕಾಸ್ ಐ ಲವ್ ದಿಸ್ ವಾಚ್ ಅಷ್ಟೇ. ಸೊ ಇಷ್ಟು ಹೇಳ್ತಾ ನಿಮ್ಮ ಅನಿಸಿಕೆಗಳನ್ನ ಒಂದು ನನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಡ್ರಾಪ್ ಮಾಡಿ. ವ್ಯಾಲ್ಯೂಬಲ್ ಕಮೆಂಟ್ಸ್ ಆಗಿರ್ತದೆ ನಿಮ್ದು. ನಿಮ್ಮ ಒಂದು ಅನಿಸಿಕೆ, ನಿಮ್ಮ ಫೀಲಿಂಗ್ ಏನಿದೆ ಅದನ್ನ ಡ್ರಾಪ್ ಮಾಡಿ ಅಂತ ಹೇಳ್ತಾ, ಸಾಧ್ಯವಾದರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಅನ್ನ ಮಾಡಿ, ಸಾಧ್ಯವಾದ್ರೆ ಶೇರ್ ಅನ್ನ ಮಾಡಿ, ಸಾಧ್ಯವಾದ್ರೆ ಲೈಕ್ ಅನ್ನ ಮಾಡಿ. ಇದು ಜಸ್ಟ್ ಒಂದು ಯೂಟ್ಯೂಬ್ ವಿಡಿಯೋ ಎಲ್ಲ ವೈರಲ್ ಮಾಡ್ಲಿಕ್ಕೆ ಇದಕ್ಕೆಲ್ಲ ಅಲ್ಲ, ಸುಮ್ಮನೆ ನನ್ನ ಅನಿಸಿಕೆಗಳು ಏನಿದೆ ಅದನ್ನ ಹೇಳಲಿಕ್ಕೋಸ್ಕರ ಮಾಡ್ಕೊಂಡಿರುವಂತಹ ಚಾನಲ್. ಇಫ್ ಯು ಲೈಕ್ ದಿಸ್ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಅಂತ ಹೇಳ್ತಾ, ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.